ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ರೂಮಿಗೆ ಬಂದೆ. ಅಡುಗೆ ರೂಮಿಗೆ ಬಂದು ಸಾಂಬಾರಿಗೆ ಏನು ಮಾಡೋದಪ್ಪ ಅಂತ ಹೇಳಿ ಬೇಳೆನೂ ಟೊಮಟೊ ಹಾಕಿ ಹುಳಿ ಸಾರು ಮಾಡೋಣ ಅಂತ ಇಟ್ಟಿದ್ದೀನಿ. ಅಂದರೆ ತರಕಾರಿ ಏನೂ ಇರಲಿಲ್ಲ, ಅದಕ್ಕೇ ಬೇಳೆ ಇದ್ವು, ಬೇಳೆನೂ ಟೊಮಟೊ ಹಾಕಿ ಬೇಳೆ ಹುಳಿ ಮಾಡಿದ್ರೆ ಚೆನ್ನಾಗಿರ್ತೈತೆ, ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ನಾನು ಏನಕ್ಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಯಾರೂ ತಪ್ಪು ತಿಳ್ಕೊಬೇಡಿ. ನಮ್ಮಮ್ಮ ನಾನು ಬೆಳಗ್ಗೆ ನಮ್ಮಮ್ಮಂಗೆ ಫೋನ್ ಮಾಡಿದ್ದೆ. ನಮ್ಮಮ್ಮ ಪೇಂಟ್ ಮಾಡೋಕ್ಕೆ ಬರ್ತಾರೆ ಬಾರಮ್ಮ ಊರಿಗೆ ಅಂತು, ಫ್ರೀ ಇದ್ದರೆ ಬಾರಮ್ಮ ಅಂತು. ನಾನು ಹೂವು ಬೇರೆ ಇವತ್ತು ನಾನು ಹೂವು ತಗೊಂಡೋಗಿದ್ದೆ ಬೆಳಗ್ಗೆನೇ ವ್ಯಾಪಾರಕ್ಕೆ. ಹೂವು ಯಾಕೋ ಸ್ವಲ್ಪ ಹೋಯ್ತು, ಸ್ವಲ್ಪ ಹೋಗಲಿಲ್ಲ. ಅಂದರೆ ಇನ್ನೂ ನನಗೆ ಜನ ಹೂವು ಹೋಗಲಿಲ್ಲ, ಮತ್ತು ಒಂದು ಎರಡು ಮಾರು ಹೂವು ಉಳಿದ್ಬಿಡ್ತು ನನಗೆ. ಹೂವು ಬೇರೆ ಹೋಗಿರಲಿಲ್ಲ. ಅದೇ ಬೇಜಾರಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ಮೇಲ್ಗಡೆ ಸುಮ್ಮನೆ ಕೂತಿದ್ದೆ. ನಮ್ಮಮ್ಮಂಗೆ ಫೋನ್ ಮಾಡಿದೆ ಮಾತಾಡ್ಸೋಣ ಅಂದ್ಬಿಟ್ಟು. ನಮ್ಮಮ್ಮ ಹಂಗಂತು ಬಾರಮ್ಮ ಅಂತು. ನಾನು ನೋಡೋಣ ಹೇಳಮ್ಮ ಅಂತ ಒಂದ್ಸಲ ಅಂದೆ. ಚಾರ್ಜ್ಗೆ ನಾನೇ ಕೊಡ್ತೀನಿ ಬಾರಮ್ಮ ಅಂತು. ಬಿಡಮ್ಮ ನೋಡೋಣ ಹೇಳಮ್ಮ, ಇನ್ನು ಏನು ಕೆಲಸ ಬೇರೆ ಇಲ್ಲ, ಫ್ರೀ ಇದ್ದು ನೋಡ್ತೀನಿ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಸಲ ಹಿಂಗೆ ಮಾತಾಡ್ತಾ ಸುಮ್ಮನಿರಮ್ಮ, ನನಗೆ ದುಡ್ಡು ಬೇರೆ ಇಲ್ಲ, ಚಾರ್ಜ್ಗೆ ಏನಿಲ್ಲ, ನಾನು ಬರೋ ಕೈಲಿ ಬರೋಕ್ಕಾಗ್ತೈತೇನಮ್ಮ ಅಂತ ನಾನು ಅಂದು. ಇವಾಗ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಬರೋ ಕೈಲಿ ಹೋಗೋಕ್ಕಾಗುತ್ತಾ? ಒಂದು 200 ರೂಪಾಯಿ ಆದರೂ ನಮ್ಮ ಕೈಲಿದ್ರೇ ಚೆಂದ. ಇವಾಗ ನಾವು ಸುಮ್ಮನೆ ಇವಾಗ ಒಂದು ಆಧಾರ್ ಕಾರ್ಡ್ ಫ್ರೀ, ಬಸ್ ಫ್ರೀ ಐತೆ ಅಂದ್ಬಿಟ್ಟು ನಾವು ಬರೋ ಕೈಲಿ ಹೋಗೋಕ್ಕಾಗುತ್ತಾ? ಅದಕ್ಕೆ ನಾನು ನೋಡೋಣ ಅಂತ ಅಂದೆ. ನಮ್ಮಮ್ಮ ಏನು ಅಂದ್ಬಿಡ್ತು ಅಂದರೆ, ನಾನು ಅದೇ ಒಂದು ಬೇಜಾರದಲ್ಲಿ ಹೂವು ಬೇರೆ ಹೋಗಿರಲಿಲ್ಲ, ಮತ್ತು ಹಿಂಗೆ ಇರುತ್ತಲ್ಲ ನನ್ನ ಸಮಸ್ಯೆಗಳೇನೋ, ಸುಮ್ಮನೆ ಬೇಜಾರದಲ್ಲಿ ಕೂತಿದ್ದೆ. ನಮ್ಮಮ್ಮ ಅದೇ ಟೈಮ್ಗೆ ಸುಮ್ಮನೆ ಇರಲಿಲ್ಲ. ಹಂಗೆ ಮಾತಾಡ್ತಾ ಮತ್ತೆ ಏನು ದರಿದ್ರ ಕೋರ್ತೀಯಮ್ಮ ನೀನು, ಏನು ನಾಟಕ ಆಡ್ತೀಯಾ ಅಂತ ಅಂದ್ಬಿಡ್ತು ನನಗೆ. ಎಷ್ಟು ಬೇಜಾರಾಗೋಯ್ತು ಅಂದರೆ ನನಗೆ, ನಮ್ಮಮ್ಮನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಕೊಂಡಿದ್ದೆ ನಾನು ತಪ್ಪು ಅನಿಸ್ಬಿಡ್ತು ನನಗೆ. ಯಾಕಪ್ಪ ಅಂದರೆ ನಮ್ಮಮ್ಮನ ಹಿಂಗೆಲ್ಲ ಮಾತಾಡುತ್ತಲ್ಲ, ನಮ್ಮಮ್ಮನಿಗೆ ಅರ್ಥ ಆಗಲ್ವ ನನ್ನ ಮಗಳು ಏನು ಕಷ್ಟಪಡ್ತೈತೆ, ನನ್ನ ಮಗಳು ಅದು ಏನು ಕಷ್ಟಪಡ್ತೈತೆ ಅನ್ನೋದು ನಮ್ಮಮ್ಮನಿಗೆ ಒಂದು ಸ್ವಲ್ಪನೂ ಅರ್ಥ ಆಗಲ್ವೇನಪ್ಪ. ಹೆಂಗಂದ್ರೆ ಹಂಗೆ ಮಾತಾಡ್ಬಿಡುತ್ತಲ್ಲ. ನೋಡಿ ತಾಯ್ದಿರ ಹತ್ರ ನಾವೇನಾದರೂ ಕಷ್ಟ ಅಂತ ಹೇಳ್ಕೊಂಡ್ರೆ ಈ ಥರ ಮಾತಾಡಿದ್ರೆ ಎಷ್ಟು ಬೇಜಾರಾಗ್ತೈತಲ್ವ. ನಿಜವಾಗ್ಲೂ ನಾವೇನೋ ನಮ್ಮ ಅಮ್ಮ ಅಂತ ನಾನು ಏನಾದರೂ ಹೇಳ್ಕೊಂಡ್ರೆ ಈ ಥರ ಬೇಕಾಬಿಟ್ಟು ಮಾತಾಡುತ್ತೆ. ಆಮೇಲೆ ಕೀಳಾಗಿ ಮಾತಾಡ್ಬಿಟ್ರೆ ನನಗೆ ಒಂದು ಸ್ವಲ್ಪ ಬೇಜಾರಾಗ್ಬಿಡ್ತೈತೆ. ಯಾಕಂದರೆ ನಾನು ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ? ಅವ್ರವ್ರ ಮನೆ ಪರಿಸ್ಥಿತಿ ಹೆಂಗಿರುತ್ತೋ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಡ್ತೀನಿ. ನಾನು ಯಾರಿಗೇನು ಅನ್ನಲಿಲ್ಲ ಅಂದರೂ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ನಾನು ಯಾರನ್ನು ಕೀಳಾಗಿ ಮಾತಾಡೋಕ್ಕೆ ಹೋಗಲ್ಲ. ಈಗ ನಮ್ಮಮ್ಮ ನನಗೆ ಹಂಗೆಲ್ಲ ಅಂದರೆ ನಮ್ಮ ಮಮ್ಮಿ ಏನು ಅನ್ಕೊಂಬಿಟ್ಟೈತೆ ಅಂದರೆ, ಹೂವು ಮಾರ್ತೀನಲ್ವ ನಾನು, ಹಂಗಾಗಿ ಹೂವು ಜಾಸ್ತಿ ವ್ಯಾಪಾರ ಆಗ್ತೈತೆ, ಹೂನಾಗ ಚೆನ್ನಾಗಿ ವ್ಯಾಪಾರ ಆಗ್ಬೋದೇನೋ, ಅದಕ್ಕೆ ಹೋಗಿ ಹೂವು ಮಾರ್ತಾರೆ ಅಂತ ಅನ್ಕೊಂಬಿಟ್ಟೈತೆ ನಮ್ಮಮ್ಮನಿಗೆ ಇನ್ನೂ ಗೊತ್ತಿಲ್ಲ ನನ್ನ ಪರಿಸ್ಥಿತಿ. ನಮ್ಮಮ್ಮ ಇನ್ನೂ ನನ್ನ ಜೊತೇಲಿ ಒಂದು ವಾರ 15 ದಿವಸ ಇದ್ದು ನೋಡಬೇಕು ನಮ್ಮಮ್ಮ ನಾನು ಏನು ಕಷ್ಟ ಅಂದರೆ. ನಮ್ಮಮ್ಮಂಗೆ ಅವಾಗಲೂ ಅರ್ಥ ಆಗೋಲ್ಲ. ಯಾಕೆ ಗೊತ್ತಾ? ನಮ್ಮಮ್ಮನಿಗೆ ಕಷ್ಟ ಅಂದ್ರೆ ಏನು ಅಂತಲೂ ಬೇಗ ಅರ್ಥ ಆಗೋಲ್ಲ. ನಮ್ಮಮ್ಮನ ಕಷ್ಟ ಮಾತ್ರ ನಮ್ಮಮ್ಮನಿಗೆ ಅರ್ಥ ಆಗ್ತೈತೆ. ಬೇರೆಯವ್ರ ಕಷ್ಟ ನಮ್ಮಮ್ಮ ಬೇಗ ಅರ್ಥ ಮಾಡ್ಕೊಳ್ಳಲ್ಲ. ಯಾಕಂದರೆ ಬೇರೆ ಹೆಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೊಳತ್ತೆ ನಮ್ಮಮ್ಮ. ಅವ್ರ ಸಂಬಂಧಿ ಅವರು ಭಾವದಿರ ಮಕ್ಳವ್ರೆ ಮಗಳಲ್ಲಿ, ಅವ್ರ ಕಷ್ಟ ಬೇಗ ಅರ್ಥ ಆಗುತ್ತೆ ನಮ್ಮಮ್ಮನಿಗೆ. ಅವ್ರ ಭಾವನ ಮಗಳನ್ನ ಎಷ್ಟೋ ಸಲ ನಮ್ಮ ದೊಡ್ಡಪ್ಪನ ಮಗಳನ್ನ, ಅಯ್ಯೋ ಮಗ ಎಷ್ಟು ಕಷ್ಟಪಡೋದು ಗೊತ್ತೇ, ನಾವು ಅದ್ರ ಕಷ್ಟನ ನೋಡೋಕ್ಕಲ್ಲ ಇಂತೆಲ್ಲ ಗೊತ್ತಾಗುತ್ತೆ. ಆದರೆ ನನ್ನ ಕಷ್ಟ ನಮ್ಮಮ್ಮಂಗೆ ಗೊತ್ತಾಗಲ್ಲ. ಯಾಕಂದರೆ ನಾನು ಸುಖವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಅಂದೆ ನನಗೊಂದು 2 ಲಕ್ಷ ಬರುತ್ತೆ ತಿಂಗಳಿಗೆ, ಅದರಲ್ಲಿ ನನಗೆ ಖರ್ಚು ಮಾಡೋಕ್ಕೆ ಹೆಂಗೆ ಅಂತ ಮಾಡ್ತಾಯಿದ್ದೀನಮ್ಮ ಅಂತ ಅಂದರೆ ಆವಾಗ ಸುಮ್ಮನಾಯಿತು ನಮ್ಮಮ್ಮ. ಯಾಕಂದರೆ ನಮ್ಮಮ್ಮನಿಗೆ ಯಾವಾಗವಾಗ ನಮ್ಮಮ್ಮ ಹಂಗೆ ಕೀಳಾಗಿ ಮಾತಾಡ್ಬಿಡುತ್ತೆ ನನ್ನ ಬಗ್ಗೆ. ಒಂದೊಂದ್ಸಲ ನಮ್ಮಮ್ಮ ಆಡೋ ಮಾತುಗಳು ನನಗೆ ಒಂಥರ ಚುಚ್ಚಿದಂಗೆ ಆಗ್ಬಿಡುತ್ತೆ. ನಮ್ಮಮ್ಮನಿಗೆ ಏನು ಮಗಳು ಕಷ್ಟ, ಒಬ್ಬರ ಕಷ್ಟನ ಏನು ಗೊತ್ತಾ, ನಾಟಕ ಆಡ್ತೀಯ, ದರಿದ್ರ ಕೋರ್ತೀಯ ಅನ್ನೋಕ್ಕೆ ಹೋಗ್ಬಾರ್ದು. ಅವ್ರವ್ರ ಪರಿಸ್ಥಿತಿ ಸಿಟಿಲಿ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಅಮ್ಮನಿಗೇನೋ ಸ್ವಂತ ಮನೆ ಐತೆ, ಕೂಲಿ ಮಾಡ್ಕೊಂಡು ತಿಂದು ನೆಮ್ಮದಿಯಾಗಿ ಮಲಗ್ತಾರೆ. ನಾವು ಹಂಗಲ್ಲ. ನಾನು ಬೆಳಗ್ಗೆ ಎದ್ದರೆ ಬಾಡಿಗೆ ಕಟ್ಟಬೇಕು, ನನ್ನ ಮಗನ ಓದಿಸ್ಬೇಕು, ಮುಂದಿನ ತಿಂಗಳು ಅವನಿಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಬೇಕು, ಫೀಸ್ ಕಟ್ಟಬೇಕು. ಇವಾಗ ಅವನಿಗೆ ನಾನು ಇನ್ನು ಎಷ್ಟು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಫೀಸ್ ಕಟ್ಟಬೇಕು, ಅವನಿಗೆ ಬುಕ್ಸು, ಬಟ್ಟೆ ಕೊಟ್ಟರೆ ಬಟ್ಟೆ ಹೊಲ್ಸ್ಕೊಡ್ಬೇಕು, ಮತ್ತು ಬುಕ್ಸ್ ಕೊಡಿಸ್ಬೇಕು. ಎಷ್ಟಿರುತ್ತಲ್ವ. ಓದೋ ಮಗ ಮನೆಗೆ ಇಟ್ಕೊಂಡಿದ್ದೀನಿ, ನಾನು ಬಾಡಿಗೆ ಕಟ್ಕೊಂಡು, ಮತ್ತು ಸಿಲಿಂಡ್ರು ಬೇರೆ ಖಾಲಿ ಆಗಿದ್ರಲ್ಲ ಐತಿ, ಸಿಲಿಂಡ್ರ್ ಹಾಕಿಸ್ಕೋಬೇಕು. ಮತ್ತು ಇದು ನನ್ನ ಪ್ರಾಬ್ಲಮ್ಗಳೆಲ್ಲ ಅವ್ರಿಗೆ ಅರ್ಥ ಆಗೋಲ್ಲ. ಅವ್ರಿಗೆ ಯಾಕಂದರೆ
ಅವ್ರಿಗೆಲ್ಲ ಸ್ವಂತ ಮನೆಗಳಿದ್ದಾವೆ. ಅವ್ರು ಹೆಂಗೋ ನೆಮ್ಮದಿಯಾಗಿ ಬದುಕ್ಬಿಡ್ತಾರೆ, ಉಣ್ತಾರೋ ಉಪವಾಸ ಇರ್ತಾರೋ, ಗಂಜಿ ಕುಡಿತಾರೋ ನೆಮ್ಮದಿಯಾಗಿ ಇರ್ತಾರೆ. ಆದರೆ ನಮಗೆ ಬೆಳಗ್ಗೆ ತಿಂಗಳು ಬಂದರೆ ನಾವು ಬಾಡಿಗೆ ಕಟ್ಟೋದು, ಕರೆಂಟ್ ಬಿಲ್ ಕಟ್ಟಿಲ್ಲ ಇನ್ನೂ ನಾನು 3 ತಿಂಗಳು ಕರೆಂಟ್ ಬಿಲ್ ಕಟ್ಟಬೇಕು, ಕಟ್ಟೋಕ್ಕಾಗಿಲ್ಲ ನನ್ನ ಕೈಲಿ ಆಯಿತಾ. ನಾನು ಸುಮ್ಮನೆ ಪಾಪ ಏನಂದರೆ ಓನರ್ ಒಳ್ಳೆಯವ್ರಾಗೋತಿ ಸುಮ್ಮನೆ ಅವರೇ. ನಮ್ಮ ಅಮ್ಮನಿಗೆ ಇದೆಲ್ಲ ಕಷ್ಟ ಅರ್ಥ ಆಗೋಲ್ಲ. ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಕೆಲವು ಜನಕ್ಕೆ ಕಷ್ಟಗಳು ಅರ್ಥ ಆಗೋಲ್ಲ ತಾಯ್ದಿರಿಗೆ, ಅವರು ಹೆಂಗಂದ್ರೆ ಹಂಗೆ ಮಾತಾಡ್ಬಿಡ್ತಾರೆ. ನಮ್ಮ ಅಮ್ಮ ಅಂತೂ ನನಗೆ ಕೀಳಾಗೆ ಮಾತಾಡ್ತೈತೆ. ಯಾಕೆ ಇವ್ರ ಅಮ್ಮನ ಬಗ್ಗೆ ಈ ಥರ ಮಾತಾಡ್ತೈತೆ ಅಂತ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಅಮ್ಮನ ಬುದ್ಧಿ ನೋಡೇ ನಾನು ಹೇಳ್ತಾ ಇರೋದು ಅಷ್ಟೇ, ಸುಮ್ಮನೆ ನಾನು ಹೇಳಲ್ಲ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ.